ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ನೋಡಿ, ಮೀನರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಈ 2 ವರ್ಷಗಳ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂತಹ ಸಾಧ್ಯತೆ. ವಿದ್ಯಾಭ್ಯಾಸಕ್ಕೆ ಅನುಕೂಲ, ಉದ್ಯೋಗದಲ್ಲಿ ಯಶಸ್ಸು, ಏಳಿಗೆ, ಕೀರ್ತಿ ಮತ್ತು ಅವಕಾಶಗಳು ತುಂಬಾ ಸಿಗುವಂತಹ ಸಾಧ್ಯತೆ. ಇದೇನಪ್ಪ ಈ ರೀತಿಯ ಪರಿವರ್ತನೆ ಮೀನರಾಶಿಯವರ ಒಂದು ಭವಿಷ್ಯದಲ್ಲಿ ಆಗಲಿಕ್ಕೆ ಸಾಧ್ಯತೆ, ಯಾವ ಕಾರಣ ಅಂತ ಅನ್ನೋದಾದ್ರೆ ನೋಡಿ, ಜೂನ್ 1ನೇ ತಾರೀಕು ಗುರು ಮಿಥುನ ರಾಶಿಯಿಂದ ಕರ್ಕ ರಾಶಿಗೆ ಪ್ರವೇಶವನ್ನ ಮಾಡಿದ್ದಾನೆ. ಸೊ ಮೀನರಾಶಿಯವರಿಗೆ ಪಂಚಮ ಭಾವದಲ್ಲಿ ಗುರು ಮುಂದುವರಿತಾನೆ. ಅದು ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅತ್ಯಂತವಾಗಿ ಗುರುಬಲ ಪ್ರಶಸ್ತವಾಗಿರುವಂತಹ ಕಾಲ ಅಂತ ನಾವು ಹೇಳ್ತೇವೆ. ಸೊ ಇದರಿಂದ ಶನಿಯ ಪ್ರಭಾವ ನಿಮಗೆ ಕಡಿಮೆ ಆಗುತ್ತೆ. ಇಷ್ಟು ದಿವಸ ಇದ್ದಂತಹ ಉಪದ್ರವಗಳು, ಅನಾವಶ್ಯಕವಾದಂತಹ ಟೆನ್ಷನ್ಗಳು, ಒಳಜಗಳಗಳು ಇದೆಲ್ಲವೂ ಕಡಿಮೆ ಆಗುವಂತಹ ಸಾಧ್ಯತೆ. ಇದೆಲ್ಲವನ್ನ ವಿಸ್ತಾರವಾಗಿ ನೋಡ್ತೇವೆ. ತಮಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ದತ್ತ ಚೈತನ್ಯ ಫೌಂಡೇಶನ್ ಯೂಟ್ಯೂಬ್ನಲ್ಲಿ ನಾನು ಜ್ಯೋತಿಷ್ಯ ಭಾಗವನ್ನು ಪ್ರಾರಂಭ ಮಾಡಿ ಅದರಂತೆ ವಾಸ್ತುಶಾಸ್ತ್ರದ ಭಾಗವನ್ನು ಕೂಡ ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಕುಂಭ ವಿವಾಹದ ಮಾಹಿತಿ ಮತ್ತು ಕುಂಭ ಪೂಜೆಯನ್ನು ವಿಶೇಷವಾಗಿ ನಾವು ಗಣಗಾಪುರದಲ್ಲಿ ನೆರವೇರಿಸ್ತೇವೆ. ಅದಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರೂ ನಿಮಗೆ ಪ್ರಶ್ನೆ ಇತ್ತು ಅಂತಂದರೆ ನೀವು ನಮ್ಮನ್ನು ಕಾಲ್ ಮಾಡಬಹುದು. ವಿಶೇಷವಾಗಿ ನೋಡಿ, ನಾವು ಇವತ್ತು ಮೀನರಾಶಿಯವರಿಗೆ ಪಂಚಮ ಭಾವದಲ್ಲಿ ಗುರುಬಲ ಪ್ರಾರಂಭವಾಗ್ತಾ ಇದೆ. ಇದು ಜೂನ್ 1ನೇ ತಾರೀಕಿನಿಂದ ಪ್ರಾರಂಭ ಮಾಡಿಕೊಂಡು ಮಧ್ಯದ ಕಾಲಾವಧಿ ಒಂದಷ್ಟು ಸಿಂಹರಾಶಿಗೆ ಹೋದಾಗ ಕಡಿಮೆ ಆಗಬಹುದು. ಆದರೆ ಸಾಮಾನ್ಯವಾಗಿ ಇದ್ದಂತಹ ಸಮಸ್ಯೆಗಳು ಕಡಿಮೆ ಆಗುವಂತಹ ಸಾಧ್ಯತೆ ಸಂಪೂರ್ಣವಾಗಿದೆ. ಇದರಲ್ಲಿ ಯಾವುದೇ ರೀತಿಯ ಸಂಶಯ ಖಂಡಿತವಾಗಿಯೂ ಇಲ್ಲ. ಯಾಕೆಂದ್ರೆ ನೋಡಿ, ಈ ಒಂದು ಸಾಡೆಸಾತಿಯ ಪ್ರಭಾವದಿಂದ ಮೀನರಾಶಿಯವರು ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ದೀರ. ಸಾಕಷ್ಟು ತೊಂದರೆಯನ್ನು ಶನಿ ಕೊಟ್ಟಿದ್ದಾನೆ. ಆ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಕಂಡುಕೊಳ್ಳುವಂತಹ ಕಾಲ ಅಂತ ನಾವು ಹೇಳಬಹುದು. ಆದರೆ ಸಮಸ್ಯೆ ಇನ್ನೂ ಇರುತ್ತಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಮುಂದುವರಿಯುತ್ತೆ ಒಂದಷ್ಟು. ಯಾಕೆಂದ್ರೆ ಸಾಡೆಸಾತಿಯ ಪ್ರಭಾವ ಕಾಲಘಟ್ಟ ಇನ್ನೂ ಇದೆ, ಇನ್ನೂ ಮುಗಿದಿಲ್ಲ. ಹಾಗಾಗಿ ಉಳಿದಂಥ ಸಮಸ್ಯೆಗಳಿಗೆ ಸ್ವಲ್ಪ ಶನಿದೋಷ ಪರಿಹಾರವನ್ನು ಮಾಡಿಕೊಂಡಿದ್ದಾದರೆ ನಿಮಗೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ನೋಡಿ, ಅದರಲ್ಲೂ ವಿಶೇಷವಾಗಿ ಶಾರೀರಿಕವಾಗಿ ಮಾನಸಿಕವಾಗಿ ಇರುವಂತಹ ಸಮಸ್ಯೆಗಳು ಅಂದರೆ ತೊಂದರೆಗಳು ಕಡಿಮೆ ಆಗುವಂತಹ ಸಾಧ್ಯತೆ. ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ. ಇಷ್ಟು ದಿವಸ ಏನು ಹಣಕಾಸಿನ ತೊಂದರೆ ಇತ್ತೋ ಗೊತ್ತಾಯ್ತಾ, ಆ ಹಣಕಾಸಿನ ತೊಂದರೆ ಖಂಡಿತವಾಗಿಯೂ ನಿಮಗೆ ಅನುಕೂಲಕರವಾಗಿರುತ್ತೆ. ಯಾಕೆ ಅಂದರೆ ಒಂದು ಉದ್ಯೋಗ ಕ್ಷೇತ್ರ ಮತ್ತು ವ್ಯಾಪಾರ ಕ್ಷೇತ್ರ ಇವೆರಡೂ ಒಂದು ಗುರು ಅನುಗ್ರಹದಿಂದ ಕಂಪ್ಲೀಟ್ ಆಗಿ ಡೆವಲಪ್ ಆಗುತ್ತೆ. ಇದರಲ್ಲಿ ಸಂಶಯ ಖಂಡಿತವಾಗಿಯೂ ಇಲ್ಲ. ಯಾಕೆಂದರೆ ಅದರ ಜೊತೆಗೆ ನೀವೇನಾದರೂ ಲೋನ್ಗೆ ಅಪ್ಲೈ ಮಾಡಿದರೆ ಅದು ಕೂಡ ಸುಲಭವಾಗಿ ಸರಳವಾಗುವಂತಹ ಸಾಧ್ಯತೆ. ಇಷ್ಟು ದಿವಸ ಎಷ್ಟೋ ಪ್ರಯತ್ನವನ್ನು ಮಾಡ್ತಾ ಇದ್ರಿ ಆ ಕಾರ್ಯದಲ್ಲಿ, ಆ ಕಾರ್ಯ ಮುಂದೆ ಹೋಗ್ತಾನೇ ಇದ್ದಿದ್ದಿಲ್ಲ. ಸೊ ಅಲ್ಲಿ ನಿಮಗೆ ಒಂದಷ್ಟು ಸರಳತೆ ಸಿಗುವಂತಹ ಸಾಧ್ಯತೆ. ಯಾಕೆಂದರೆ ಗುರು ತುಂಬ ಅನುಕೂಲಕರವಾಗಿದ್ದಾನೆ. ಇನ್ನು ಈ ಒಂದು ಪಂಚಮ ಭಾವದಲ್ಲಿ ಗುರು ಇರೋದ್ರಿಂದ ಆಸ್ತಿಪಾಸ್ತಿಗಳು ಅಂತಂದರೆ ಪ್ರಾಪರ್ಟಿಯನ್ನು ನೀವು ಖರೀದಿ ಮಾಡಬಹುದು. ಆ ಯೋಗಗಳು ನಿಮಗೆ ಖಂಡಿತವಾಗಿಯೂ ಬರುತ್ತೆ. ಹೊಸ ಮನೆ ಕಟ್ಟಲಿಕ್ಕೆ ಪ್ರಾರಂಭ, ಯಾಕಂದರೆ ಚತುರ್ಥ ಭಾವವನ್ನು ನೋಡ್ತಾ ಇದ್ದೀವಿ ನಾವು. ಹೊಸ ಮನೆ ಕಟ್ಟಲಿಕ್ಕೆ ಶುರು ಮಾಡ್ತೀರಾ, ಅಥವಾ ಯಾವುದಾದ್ರೂ ದೊಡ್ಡದಾಗಿರುವಂಥ ವಾಹನಗಳನ್ನು ತೆಗೆದುಕೊಳ್ಬೇಕಾ, ಅಲ್ಲೂ ಕೂಡ ಚಿಂತನೆ ಪ್ರಾರಂಭವಾಗುತ್ತೆ. ಅದಕ್ಕೂ ಕೂಡ ಅನುಕೂಲತೆ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ. ಪಂಚಮದಲ್ಲಿರುವಂಥ ಗುರು ಸಂತಾನ ಯೋಗವನ್ನು ಕೊಡ್ತಾನೆ, ಗೊತ್ತಾಯ್ತಾ, ಮತ್ತು ವಿದ್ಯಾಭ್ಯಾಸಕ್ಕೂ ಕೂಡ ಅನುಕೂಲ. ವಿಶೇಷವಾಗಿ ನೀವೇನಾದರೂ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸಿದ್ದಿದ್ರೆ ಅದರಲ್ಲೂ ಪಂಚಮದಲ್ಲಿರುವಂಥ ಗುರು ತುಂಬ ಯಶಸ್ಸಿರೋದ್ರಿಂದ ಇಲ್ಲಿ ಪ್ರಯತ್ನವನ್ನು ಮುಂದುವರಿಸಿ ಜಾಸ್ತಿಯಾಗಿ ಮಾಡಿ. ಈ ಒಂದು ಕಾಲಾವಧಿ ಯಾವ ರೀತಿಯಾಗಿ ಅಂತಂದರೆ ನಿಮ್ಮ ಪ್ರಯತ್ನ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ನಿಮಗೆ ಫಲ ತುಂಬ ಜಾಸ್ತಿಯಾಗಿ ಸಿಗುವಂಥ ಕಾಲ. ಹಾಗಾಗಿ ಈ ಅವಕಾಶವನ್ನು ನೀವು ಖಂಡಿತವಾಗಿಯೂ ತಪ್ಪಿಸ್ಕೊಳ್ಬೇಡಿ. ಇನ್ನು ವಿವಾಹ ಅಂದರೆ ಮದುವೆಗೆ ಸಂಬಂಧಪಟ್ಟಂತಹದ್ದನ್ನು ವಿಚಾರ ಮಾಡಿದಾಗ ವಿವಾಹ ಯೋಗ ಖಂಡಿತವಾಗಿ ಮುಂದುವರಿಸುತ್ತೆ. ಎಷ್ಟೊಂದು ಜಟಿಲವಾಗಿರುವಂತಹ ಸಮಸ್ಯೆ ಇತ್ತು. ನಾನು ಯಾವಾಗಲೂ ಅದನ್ನೇ ಹೇಳೋದು, ಕಾಲವನ್ನು ಗಮನಿಸಿ. ನಾವೇನು ಮಾಡ್ತೀವೋ ಅಂತ ಕೇಳಿದ್ರೆ
ಕಾಲ ಸರಿ ಇಲ್ಲದೆ ಇದ್ದಾಗ ತುಂಬ ಪ್ರಯತ್ನ ಮಾಡಿಬಿಟ್ಟು ಕಾಲ ಸರಿ ಇದ್ದಾಗ ಸುಮ್ಮನೆ ಕೂತ್ಕೊಂಡು ಬಿಡ್ತೇವೆ. ಹಾಗೆ ಮಾಡಬೇಡಿ. ಈಗ ಟೈಮ್ ಚೆನ್ನಾಗಿದೆ. ಎಷ್ಟೇ ಬೇಸರ ಆಗಿದ್ದರೂ ಕೂಡ ಪುನಃ ಮದುವೆ ಪ್ರಯತ್ನವನ್ನು ಮುಂದುವರಿಸಿ. ಈ ಟೈಮ್ನಲ್ಲಿ ನಿಮಗೆ ಅನುಕೂಲವಾಗ್ಬೋದು. ಹೊಸದಾಗಿರುವಂತಹ ಪ್ರಾಪರ್ಟಿಯ ಖರೀದಿಯನ್ನು ಮುಂದುವರಿಸಿ. ನಾನು ಆಗಲೇ ಹೇಳಿದ್ದೇನೆ, ಪಿತ್ರಾರ್ಜಿತ ಆಸ್ತಿಯ ಬಗ್ಗೆ ಕೂಡ ಗಮನ ಹರಿಸಿ. ಅದು ಕೂಡ ನಿಮಗೆ ಅನುಕೂಲ ಸಾಧ್ಯತೆಯಾಗುವಂಥ ಎಲ್ಲ ಒಂದು ಅನುಕೂಲತೆ ನಿಮಗೆ ಒದಗಿಸುತ್ತೆ. ವ್ಯಾಪಾರ ಕ್ಷೇತ್ರ ತುಂಬ ಅನುಕೂಲಕರವಾಗಿದೆ. ಹೊಸ ಹೊಸ ಹೂಡಿಕೆಯನ್ನು ಮಾಡ್ತೀರಿ ವ್ಯಾಪಾರದಲ್ಲಿ. ಅದರಿಂದ ನಿಮಗೆ ಡೆವಲಪ್ಮೆಂಟ್ ಆಗುವಂಥ ಸಾಧ್ಯತೆ ಇರುತ್ತೆ. ವ್ಯಾಪಾರದಲ್ಲೂ ಕೂಡ ನಿಮಗೆ ಲಾಭ ಮುಂದುವರಿಯುತ್ತೆ. ಹಾಗಾಯಿತು ಅಂತಂದ್ರೆ ಆಯಿತು, ಬರೀ ಎಲ್ಲ ಪಾಸಿಟಿವ್ ಆಯಿತು ಪಾಯಿಂಟು, ಇನ್ನು ತೊಂದರೆ ಅಂತ ಅನ್ನೋದೇ ಇಲ್ವಾ ಅಂತ ಕೇಳಿದ್ರೆ ಖಂಡಿತವಾಗಿ ಒಂದಷ್ಟು ಗಮನ ಹರಿಸುವಂಥ ಸಾಧ್ಯತೆ ಇದೆ. ಯಾಕೆಂದರೆ ವ್ಯಯಭಾವದಲ್ಲಿರುವಂಥ ರಾಹು ಕುಂಭರಾಶಿಯಲ್ಲಿ ಅಂತಂದರೆ ನಿಮಗೆ ವ್ಯಯಭಾವ ಆಗುತ್ತೆ. ವ್ಯಯಭಾವದಲ್ಲಿರುವಂಥ ರಾಹುವಿನಿಂದ ಸ್ವಲ್ಪ ಜಾಗ್ರತೆಯನ್ನು ವಹಿಸೋದು ಒಳ್ಳೆಯದು. ಯಾಕೆ ಅಂದರೆ ಗುರು ನಿಮಗೆ ಎಷ್ಟು ಲಾಭವನ್ನು ತಂದು ಕೊಡ್ತಾನೋ ರಾಹು ಅಷ್ಟೇ ನಷ್ಟವನ್ನು, ನಷ್ಟ ಅಂತಂದರೆ ಇಲ್ಲಿ ಖರ್ಚು ಅಂತ ಅರ್ಥ. ಖರ್ಚಿನ ಕಡೆಗೆ ವಿಪರೀತ ನಿಮ್ಮ ಒಂದು ಮನಸ್ಸು ಎಳಿತಾ ಇರುತ್ತೆ. ಹಾಗಾಗಿ ಅಲ್ಲಿ ಗಮನ ಇರಲಿ. ರಾಹು ನಿಮಗೆ ಅನಾವಶ್ಯಕವಾಗಿ ನೋಡಿ ಈ ಆಕಸ್ಮಿಕ ಧನಲಾಭದ ಬಗ್ಗೆ ವಿಶೇಷವಾದಂಥ ಪ್ರೇರಣೆಯನ್ನು ಕೊಡ್ತಾನೆ. ಅಲ್ಲೆಲ್ಲ ಆ ತರಹ ಮಾಡಲಿಕ್ಕೆ ಹೋಗಬೇಡಿ. ವಿಶೇಷವಾಗಿ ನೋಡಿ ಉಳಿತಾಯದ ಬಗ್ಗೆ ಗಮನ ಇರಲಿ. ಇನ್ನೂ ಸಮಯ ಅಷ್ಟು ಪೂರ್ತಿಯಾಗಿದೆ ಅಂತ ಹೇಳಕ್ಕೆ ಅಂದ್ಕೊಳ್ಬೇಡಿ. ಹಾಗಾಗಿ ಉಳಿತಾಯದ ಬಗ್ಗೆ ನೀವು ಗಮನವನ್ನು ಹರಿಸಿ. ಸಾಡೆಸಾತಿಯ ಪ್ರಭಾವವನ್ನು ಒಂದು ಶನಿ ಸ್ತೋತ್ರಾದಿಗಳನ್ನು ಹೇಳ್ಕೊಳ್ಳಿ. ಅದು ಕೂಡ ನಿಮಗೆ ಮೈನಸ್ ಪಾಯಿಂಟ್ನಲ್ಲಿದೆ. ಅಲ್ಲೂ ಕೂಡ ಗಮನ ಹರಿಸಿ. ರುದ್ರಾಭಿಷೇಕಾದಿಗಳನ್ನು ಮಾಡಿಕೊಳ್ಳಿ. ಆಂಜನೇಯನ ದರ್ಶನ ಮತ್ತು ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸ್ಪೆಷಲ್ಲಾಗಿ ಈ 2 ಗ್ರಹಗಳು, ಒಂದು ರಾಹು ಮತ್ತು ಶನಿಯ ಪರಿಹಾರವನ್ನು ಈ ಮಾಸದಲ್ಲಿ ಮಾಡಿಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತೆ. ನಮಸ್ಕಾರ.